ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂದರೆ, ಸೊ ಆರ್ಮಿ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ, ಆಮೇಲೆ ಈ ಸಲ ಫೈನಲ್ ಕಟ್ ಆಫ್ ಎಲ್ಲಿವರೆಗೂ ನಿಂದಿರುತ್ತೆ ಅಂತೇಳಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾಗಿ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದರೆ ಸೊ ಇವಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೂಡ ಮಾಡಿ. ಹಾಗೆಯೇ ಯಾರೆಲ್ಲ ಮೆರಿಟ್ ಲಿಸ್ಟ್ಗೋಸ್ಕರ ನಿಮ್ಮ ಒಂದು ಫ್ರೆಂಡ್ಸ್ ವೇಟ್ ಮಾಡ್ತಿದ್ರು ಸೊ ಅವರಿಗೆಲ್ಲ ಈ ಒಂದು ವಿಡಿಯೋನ ತಪ್ಪದೆ ಶೇರ್ನ ಮಾಡಿ. ಸೊ ಹಾಗೆ ನಾವು ಇವಾಗ ಮೊದಲನೇದಾಗಿ ಏನು ನೋಡೋಣಪ್ಪ ಅಂದ್ರೆ, ಸೊ ಆರ್ಮಿ ಒಳಗಡೆ ಇವಾಗ ಫೈನಲ್ ಕಟ್ ಆಫ್, ಸೊ ಕಟ್ ಆಫ್ ನಿಮಗೆ ಎಲ್ಲಿ ಮಟ್ಟ ಹಿಡಿಬಹುದು ಅಂತೇಳಿ ಸೊ ಇದ್ರೊಳಗಡೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ನನಗನ್ಸಿದ ಮಟ್ಟಿಗೆ ಈ ಸಲ 150 ವರೆಗೂ 150 to 155 ವರೆಗೂ ನಿಮ್ಮ ಒಂದು ಕಟ್ ಆಫ್ ನಿಲ್ಲುತ್ತೆ. ಯಾರ್ದೆಲ್ಲ ಫಿಸಿಕಲ್ ಮತ್ತೆ ಎಕ್ಸಾಮ್ ಇವೆರಡು ಸೇರಿ 150 ಮೇಲ್ಪಟ್ಟು ಅಥವಾ 150 ಅಥವಾ 155 ಬರ್ತಾ ಇದೆಯಪ್ಪ ಅಂದ್ರೆ ಸೊ ನೀವು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಆರಾಮಾಗಿ ಈ ಸಲ ಸೆಲೆಕ್ಟ್ ಆಗ್ತೀರಾ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನೋಡೋದಪ್ಪ ಅಂದ್ರೆ ಜನರಲ್ ಡ್ಯೂಟಿ GD ದವ್ರದ್ದು. ಸೊ ಅವ್ರೇನಾದ್ರು ರನ್ನಿಂಗ್ ಒಳಗಡೆ ಟೋಟಲ್ ಫಿಸಿಕಲ್ ಒಳಗಡೆ 88 ಮಾರ್ಕ್ಸ್ ಏನಾದ್ರು ಬಿದ್ದಿತ್ತು ಅಪ್ಪ ಅಂದ್ರೆ ಸೊ ಅವರು ಮಿನಿಮಮ್ ಆಗಿ ಎಕ್ಸಾಮ್ ಒಳಗಡೆ 30 ರಿಂದ 32 ರೈಟ್ ಆನ್ಸರ್ ನ ಟಿಕ್ ಮಾಡಿರ್ಬೇಕಾಗುತ್ತೆ. ನೆಗೆಟಿವ್ ನ ಬಿಟ್ಟು, ನೀವೇನ್ ನೆಗೆಟಿವ್ ಹಾಕಿರ್ತಲ್ಲ ಅಂದಾಜು ಹಾಕ್ಬೋದಂತಲ್ಲ ಅದನ್ನ ಬಿಟ್ಟು ನೀವು ಪ್ರಾಪರ್ ಆಗಿ ಹಾಕಿರೋದು 30 ರಿಂದ 32 ಕ್ವಶನ್ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಹಾಗೇನೆ ಇದೇ GD ಜನರಲ್ ಡ್ಯೂಟಿ ಒಳಗಡೆ ಫಿಸಿಕಲ್ ಒಳಗಡೆ ನಿಮ್ಗೆ 100 ಮಾರ್ಕ್ಸ್ ಯಾರೆಲ್ಲ ತಗೊಂಡಿರ್ತಾರಲ್ಲ ಸೊ ನೀವು 25 ರಿಂದ 26 ಕ್ವಶನ್ ಟಚ್ ಮಾಡಿರ್ಬೇಕಾಗಿರುತ್ತೆ ಮಿನಿಮಮ್ ಆಗಿ. ಸೊ ನೀವು ಇಷ್ಟು ಟಚ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಕಣ್ಮುಚ್ಚಿ ಪಾಸ್ ಆಗ್ತೀರಾ. ಈ ಸಲ ಜನರಲ್ ಡ್ಯೂಟಿ ಅವರಿಗೆ ಬಂದ್ಬಿಟ್ಟು ಸೊ 150 ರಿಂದ 155 ವರೆಗೂ ಫೈನಲ್ ಮೆರಿಟ್ ನಿಲ್ಲೋ ಚಾನ್ಸಸ್ ಬಹಳ ಐತಿ. ಹಾಗೇನೆ ಟ್ರೇಡ್ಸ್ ಮ್ಯಾನ್ ಒಳಗಡೆ ನೋಡೋದಾಯ್ತಪ್ಪ ಅಂದ್ರೆ ಸೊ ಟ್ರೇಡ್ಸ್ ಮ್ಯಾನ್ ಒಳಗಡೆ ನಿಮ್ಗೆ ಯಾವುದೇ ರೀತಿ ಫಿಸಿಕಲ್ ಮಾರ್ಕ್ಸ್ ಕೌಂಟೇಬಲ್ ಇರಂಗಿಲ್ಲ. ಓನ್ಲಿ ಎಕ್ಸಾಮ್ ಮಾರ್ಕ್ಸ್ ಅಷ್ಟೇ ನಿಮ್ಗೆ ಕೌಂಟೇಬಲ್ ಇರುತ್ತೆ. ಸೊ ನೀವು ಟ್ರೇಡ್ಸ್ ಮ್ಯಾನ್ ಒಳಗಡೆ 7th ಮೇಲೆ ಅಪ್ಲಿಕೇಶನ್ ಹಾಕಿರ್ಬೋದು, ಇಲ್ಲ 10th ಮಾಗಾದ್ರೂ ಅಪ್ಲಿಕೇಶನ್ ಹಾಕಿರ್ಬೋದು. ಸೊ ನಿಮ್ದು ಮಿನಿಮಮ್ ಆಗಿ ಎಷ್ಟು ಒಂದು ಆನ್ಸರ್ಗೆ ರೈಟ್ ಮಾಡಿರ್ಬೇಕಪ್ಪ ಅಂದ್ರೆ 35 ರಿಂದ 36 ಕ್ವಶನ್ಗೆ ರೈಟ್ ಆದ ಆನ್ಸರ್ ನ ಟಿಕ್ ಮಾಡಿರ್ಬೇಕಾಗುತ್ತೆ. ಅಂದಾಜಾಗಿ ಅಂತಲ್ಲ, ಕನ್ಫರ್ಮ್ ಆಗಿ 35 ರಿಂದ 36 ಕ್ವಶನ್ ಟಿಕ್ ಮಾಡಿರ್ಬೇಕು. ಅಂದ್ರೆ ನಿಮ್ದು ಫೈನಲ್ ಮೆರಿಟ್ ಬಂದು 75 ಮಟ್ಟ ನಿಂದಿರ್ಬೋದು ಅನ್ಸುತ್ತೆ. 75, 76, 77 ಸೊ ಈ ರೀತಿ. ಸೊ ನಿಮ್ಗೆ 77 ಒಳಗಡೆ ನಿಮ್ಗೆ ಮೆರಿಟ್ ಈ ಸಲ ನಿಂದಿರುತ್ತೆ. ಯಾಕಂದ್ರೆ ನಿಮ್ಗೆ ಯಾವ್ದೇ ರೀತಿ ಫಿಸಿಕಲ್ ಕೌಂಟೇಬಲ್ ಇರಂಗಿಲ್ಲ, ಓನ್ಲಿ ನಿಮ್ದು ಎಕ್ಸಾಮ್ ರಿಲ್ಟ್ ಬರುತ್ತೆ. ಸೊ ಯಾರೆಲ್ಲ 35 ರಿಂದ 36 ಕ್ವಶನ್ ಯಾರೆಲ್ಲ ರೈಟ್ ಆಗಿ ಹಾಕಿರ್ತಾರಲ್ಲ ಸೊ ನೀವು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. 100% ಆಗಿ ಕೂಡ ನೀವು ಈ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂತೀರಾ. ಹಾಗೇನೆ ನೆಕ್ಸ್ಟ್ ಇನ್ನೊಂದು ನೋಡೋದೈತಪ್ಪ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್. ಸೊ ನರ್ಸಿಂಗ್ ಅಸಿಸ್ಟೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ನೀವು ಮಿನಿಮಮ್ ಆಗಿ. ಹಾಗೆ ನೀವು ಮೂರನೇದಾಗಿ ನೋಡೋದಾಯ್ತಪ್ಪ ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್. ಸೊ ನರ್ಸಿಂಗ್ ಅಸಿಸ್ಟೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರ ಮತ್ತೆ ಯಾರೆಲ್ಲ ಎಕ್ಸಾಮ್ ಬರ್ದಿದ್ರ ಸೊ ನಿಮ್ಮ ಒಂದು ಟೋಟಲ್ ಮಾರ್ಕ್ಸ್ ಬಂದು 160 ವರೆಗೂ ಇರಬೇಕು. 160, 165 ವರೆಗೂ ನಿಮ್ಮ ಒಂದು ಮಾರ್ಕ್ಸ್ ಇರಬೇಕು. ಅಂದ್ರೆ ಟೋಟಲ್ ಆಗಿ ನೀವು ಎಷ್ಟು ಕ್ವಶನ್ ಹಾಕಿರ್ಬೇಕಪ್ಪ ಅಂದ್ರೆ 40 ಕ್ವಶನ್ ರೈಟ್ ಆದ ಆನ್ಸರ್ ನ ಟಿಕ್ ಮಾಡಿರ್ಬೇಕು. ಅಂದ್ರೆ ನಿಮ್ಗೆ ಜನರಲ್ ಡ್ಯೂಟರ್ಗೆ 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಆದ್ರೆ NA ಅಂದ್ರೆ ನರ್ಸಿಂಗ್ ಅಸಿಸ್ಟೆಂಟ್ ಸೊ ಇವ್ರಿಗೆ ಏನಿರ್ತಪ್ಪ ಅಂದ್ರೆ 1 ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಅಂದ್ರೆ 4 16 160 ಮಾರ್ಕ್ಸ್. ಅಂದ್ರೆ ಸೊ ನರ್ಸಿಂಗ್ ಅಸಿಸ್ಟೆಂಟ್ ಅವರಿಗೆ ಟೋಟಲ್ ನಿಮ್ಗೆ ಮೆರಿಟ್ ಬಂದ್ಬಿಟ್ಟು 160 ವರೆಗೂ ನಿಮ್ಮ ಒಂದು ಮೆರಿಟ್ ನಿಲ್ಲುತ್ತಾ. ಹಾಗೇನೆ ಟೆಕ್ನಿಕಲ್. ಸೊ ಟೆಕ್ನಿಕ್ ಒಳಗಡೆ ನೋಡೋದಾಯ್ತಪ್ಪ ಅಂದ್ರೆ ಸೊ ನಿಮಗೂ ಕೂಡ ಮಿನಿಮಮ್ ಆಗಿ 145 to 150 ಟೋಟಲ್ ಮಾರ್ಕ್ಸ್ ಆಗಿರ್ಬೇಕು. ಸೊ ಇಷ್ಟೇನಾದ್ರೂ ನೀವು ಕೂಡ ಹಾಕಿದಿರಪ್ಪ ಅಂದ್ರೆ ನೀವು ಕೂಡ ಆರಾಮಾಗಿ ಈ ಸಲ ಸೆಲೆಕ್ಷನ್ ಆಗ್ಬೋದು. ಹಾಗೇನೆ ನಿಮ್ಗೆ ಟೆಕ್ನಿಕಲ್ ಆಗಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ನಿಮಗೆ ಬೋನಸ್ ಪಾಯಿಂಟ್ ಕೂಡ ಸಿಗುತ್ತೆ. ITI ಮಾಡಿದ್ರೆ ಆಗಿರ್ಬೋದು, ಡಿಪ್ಲೊಮಾ ಮಾಡಿರ್ಬೋದು. ಸೊ ನಿಮಗೆಲ್ಲ ಬೋನಸ್ ಮಾರ್ಕ್ಸ್ ಕೂಡ ಸಿಗ್ತಾ ಇರುತ್ತೆ. ಸೊ ಅದು ಕೂಡ ನಿಮ್ಗೆ ಇದ್ರೊಳಗಡೆ ಕೌಂಟ್ ಆಗುತ್ತೆ. ಸೊ ಮಿನಿಮಮ್ ಆಗಿ ನೀವು 145 ಇಂದ 150 ಮಾರ್ಕ್ಸ್ ವರ್ಗು ನೀವೇನಾದ್ರು ರೈಟ್ ಆನ್ಸರ್ ನ ಹಾಕಿದಿರಪ್ಪ ಅಂತಪ್ಪ ಅಂದ್ರೆ ಸೊ ನೀವು ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದೇ ಇಲ್ಲ. ಸೊ 100% ನೀವು ಸೆಲೆಕ್ಷನ್ ಆಗೇ ಆಗ್ತೀರಾ. ಹಾಗೇನೆ ಈ ಸಲ ವೇಕೆನ್ಸಿ ಬಗ್ಗೆ ನೋಡೋದಪ್ಪ ಅಂದ್ರೆ ಸೊ ಈ ಸಲ ವೇಕೆನ್ಸಿ ಕೂಡ ಬಹಳ ವೇಕೆನ್ಸಿ ಬೇಕಾಗ್ಯವು. ಸೊ ಏನಕ್ಕಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಮೊನ್ನೆ ತನಕ ಬಿಟ್ಟರೆ ರಿಸಲ್ಟ್ ಒಳಗಡೆ ಅದು ಸಣ್ಣದಂದ್ರೆ ಸಣ್ಣ ಯಾರು ಸೊ ಅದ್ರೊಳಗಡೆ ನಿಮ್ಗೆ 571 ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಆಮೇಲೆ ನಮ್ದು ಬೆಳಗಾವಿ ಮಾಡೋ ದೊಡ್ಡ ಯಾರು ಸೊ ನಮ್ದೊಳಗಡೆ ಪಾಸ್ ಆಗೇ ಆಗ್ತಾರೆ. ಸೊ ನಾನು ಇವಾಗೆಲ್ಲ ಏನ್ ಹೇಳಿದ್ರೆ ಸೊ ಅಷ್ಟೆಲ್ಲ ಕ್ವಶನ್ಗೆಲ್ಲ ರೈಟ್ ಮಾರ್ಕ್ಸ್ ಹಾಕಿದ್ದಪ್ಪ ಅಂದ್ರೆ ಸೊ ನೀವು ಯಾವ್ದೇ ರೀತಿ ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. 100% ನೀವು ಸೆಲೆಕ್ಷನ್ ಆಗೇ ಆಗ್ತೀರಾ.